ಫ್ರೆಂಡ್ಸ್ ನಮ್ಮ ಮನೆ ಎರಡನೇ ಕೆಲಸದವಳು ಮ್ಯಾಗಿ ಮಾಡ್ತಿದ್ದಾಳೆ. ಒಂದನೇ ಕೆಲಸದವಳು ಇಲ್ಲಿ ಬಂದು ಏನ್ ಸರಿ ಇರಲ್ಲ. ಏನ್ ಹೊಡ್ಸ್ಕೊಂತೀಯ? ಏನಾಗತ್ತೆ ನೀನ್ ಹಾಕಿದ್ರಿ ಅದಕ್ಕೆ ಹೆಂಗ್ ಮಾಡ್ತೀಯ? ಅದೇ ಕೆಲ್ಸದವ್ರು ನಾನ್ ಮಾಡಿದ್ ಗೈಸ್. ಅವಳು ಹೆಚ್ಕೊಟ್ಲು ನಾ ಮಾಡ್ದೆ. ಇದು ಏನು ದನಕರ ಕುತ್ಕೊಂಡ್ ಮೇಯೋದಷ್ಟೇ ಇವಳು. ನಾವು ಕಷ್ಟಪಟ್ಟು ಮಾಡ್ತಾ ಇದ್ರೆ ಗಾಯ್ಸ್ ಸೂಪರ್. ನಾ ಮಾಡಿರೋದಲ್ಲ ಅದಕ್ಕೆ ಹೆಚ್ಕೊಟ್ಟೋಳು ನಾನಲ್ಲ ಗಾಯ್ಸ್. ಅದಕ್ಕೆ ವಿಡಿಯೋ ಮಾಡ್ತಿರೋ ನಾನಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ. ಮಾಡಿರೋ ನಾನಲ್ಲ ಅದಕ್ಕೆ ಚೆನ್ನಾಗಿ. ಅವಳು ಕಾಲೇಜ್ ರಜಾ ಕೊಟ್ಟಿದ್ರು ಅಂತ ಇವಳು ರಜಾ ಹಾಕಿದ್ಲು. ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜ್ ಮುಗಿಸ್ಕೊಂಡು ನಾವೆಲ್ಲ ತಿನ್ನಕ್ಕಂತ ಹೋದ್ವಿ. ನಮ್ಗೆ ತಿನ್ನೋದ್ ಬಿಟ್ಟು ಬೇರೆ ಏನು ಕೆಲಸ ಇಲ್ವಲ್ಲ, ಅದಕ್ಕೆ ತಿನ್ನಕ್ಕೆ ಹೋಗಿದ್ವಿ. ಬೌಲ್ ಕೇಕ್ ತಿಂದು ತುಂಬ ದಿನ ಆಗಿತ್ತು. ಅವ್ರಿಗೂ ಟೇಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಹೋಗಿತ್ತು. ಅದಾದಮೇಲೆ ರಾಗಿ ಮಾಡಿ ಕುಡಿದೆ ಮನೆಗೆ ಬಂದು. ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದಾಗೆ ಖುಷಿ ನಗು. ನಾಳೆ ಎಕ್ಸಾಮ್ ಇದೆ, ಎಕನಾಮಿಕ್ಸ್ ಆನ್ಯುವಲ್ ಎಕ್ಸಾಮ್. ಸೀರಿಯಸ್ನೆಸ್ ಈಗೂ ಇಲ್ಲ. ಆಕ್ಚುಲಿ ಆಲ್ರೆಡಿ 9 ಆಗಕ್ಕೆ ಬಂದಿದೆ. ನೋ ಸೀರಿಯಸ್ನೆಸ್. ಏನ್ ಮಾಡೋಣ? ಚಪ್ರೆ ಕೆಲ್ಸದೊಳೆ ಚಪ್ರಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಚಪ್ರಿ ಪ್ರೀತಿಯಿಂದ ಕರಿಲ್ಲ. ಚಪ್ರಿ ನನ್ನ ಮುದ್ದು ಚಪ್ರಿ. ಗಾಯ್ಸ್ ಇದ್ರಲ್ಲಿ ಅವಳದು ರಿಯಲ್ ಕಲರ್ ಕಾಣಿಸ್ತಿದೆ ನೋಡಿ ಮಿರರಲ್ಲಿ. ತಾಳ್ರಿ ತೋರಿಸ್ತೀನಿ ನೋಡ್ರಿ. ಇದು ರಿಯಲ್ ಕಲರ್ ನೋಡ್ರಿ ರಿಯಲ್ ಕಲರ್. ನೋಡ್ಕೊಂಡ್ಬಿಡಿ, ನ್ಯಾಚುರಲಿ ಚೆನ್ನಾಗಿದ್ದೀನಿ. ಇನ್ನು ನಾನು ಮೇಕಪ್ ಮಾಡ್ಕೊಂಡ್ಬಿಟ್ರೆ ನೀನೇ ಚೆನ್ನಾಗಿ ಕಾಣ್ಬೇಡ. ಅವಳದು ರಿಯಲ್ ಕಲರ್ ಗಾಯ್ಸ್. ಅವಳದು ಫಿಲ್ಟರ್ ಹಾಕಿರೋ ಮುಖ ನೋಡಿ ಕಳೆದು ಹೋಗ್ಬೇಡಿ ನೀವು. ಅವಳು ನೋಡ್ರಿ ಅವಳದು ರಿಯಲ್ ಕಲರ್ ಬ್ಲ್ಯಾಕ್. ನಾನು ಬ್ಲ್ಯಾಕೇ ಇರ್ಬೋದು, ಕೊಳ್ತಿಲ್ಲ ನನ್ನ ಮುಖ, ಗೊತ್ತಾ? ಗೊತ್ತಾ? ಕೊನೆಗೂ ನಾನು ನೈಟ್ ಓದಿದ್ದೆ. ನೈಟೆಲ್ಲ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ. ಕುತ್ಕೊಂಡು ಓದಿ ಆಮೇಲೆ ಸಲಾಡ್ ತಿಂದು ಮಲ್ಕೊಂಡೆ.